ಸಂಧಾನ ಮತ್ತು ಸಿಂಹ. ಒಮ್ಮೆ ಒಬ್ಬ ಬಲಿಷ್ಠ ಸಿಂಹ ಅರಣ್ಯದಲ್ಲಿ ವಾಸಿಸುತ್ತಿತ್ತು. ಅದು ದಿನನಿತ್ಯ ಏನಾದರೂ ಪ್ರಾಣಿಯನ್ನು ಹಿಡಿದು ತಿನ್ನುತ್ತಿದ್ದುದರಿಂದ ಅರಣ್ಯದ ಇತರ ಪ್ರಾಣಿಗಳು ಭಯದಿಂದ ವಾಸಿಸುತ್ತಿದ್ದವು. ಒಮ್ಮೆ ಅರಣ್ಯದ ಎಲ್ಲಾ ಪ್ರಾಣಿಗಳು ಸೇರಿ ಸಿಂಹನ ಬಳಿ ಹೋಗಿ, ಪ್ರತಿಯೊಂದು ನಮ್ಮನ್ನು ಹೊತ್ತಿ ಹೋಗಬೇಡ, ಪ್ರತಿದಿನ ನೀನಿಗಾಗಿ ಒಂದು ಪ್ರಾಣಿ ನಾವೇ ಕಳುಹಿಸುತ್ತೇವೆ ಎಂದು ಒಪ್ಪಂದ ಮಾಡಿಕೊಂಡವು. ಸಿಂಹ ಇದಕ್ಕೆ ಒಪ್ಪಿ ದಿನನಿತ್ಯ ಒಂದು ಪ್ರಾಣಿಯ ನಿರೀಕ್ಷೆ ಮಾಡತೊಡಗಿತು. ಒಂದು ದಿನ ಮೊಲಕ್ಕೆ ಸಿಂಹನ ಹತ್ತಿರ ಹೋಗುವ ಹೊಣೆ ಬಂತು. ಆದರೆ ಮೊಲಕ್ಕೆ ಸಿಂಹನ ಬಳಿ ತಲುಪಲು ತಡವಾಯಿತು. ಸಿಂಹ ಕೋಪದಿಂದ ಏಕೆ ತಡವಾಗಿತ್ತು ಎಂದು ಕೇಳಿತು. ಮೊಲ ಕುಶಲ ಬುದ್ಧಿಯಿಂದ ಹೇಳಿತು, ಮಹಾರಾಜ, ನಾನು ಬರುತ್ತಿದ್ದಾಗ ಇನ್ನೊಂದು ಸಿಂಹ ನನ್ನನ್ನು ಹಿಡಿಯಲು ಯತ್ನಿಸಿತು. ಅದು ನಿಮ್ಮಷ್ಟು ಶಕ್ತಿಯಾಗಿದೆ. ಸಿಂಹ ಅದನ್ನು ನಂಬಿ ನನಗೆ ತೋರಿಸು, ಆ ಸಿಂಹ ಎಲ್ಲಿದೆ ಎಂದಿತು. ಮೊಲ ಸಿಂಹವನ್ನು ಕೊಳದ ಬಳಿಗೆ ಕರೆದುಕೊಂಡು ಹೋದಳು. ಕೊಳದಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿದ ಸಿಂಹ ಅದನ್ನೇ ಮತ್ತೊಂದು ಸಿಂಹ ಎಂದು ಭಾವಿಸಿ ಕೋಪದಿಂದ ನೀರಿನೊಳಗೆ ಹಾರಿ ಮುಳುಗಿತು. ಮೊಲ ತನ್ನ ಬುದ್ಧಿಯಿಂದ ಜೀವ ಉಳಿಸಿಕೊಂಡಿತು. ಮೊರಲ್: ಬುದ್ಧಿಮತ್ತೆಯೇ ಶಕ್ತಿಗಿಂತ ಶ್ರೇಷ್ಠ.